ಒಂದು 2 ರಿಂದ 3 ದಿನ ಕಂಟಿನ್ಯೂಸ್ ಕುಡಿಬೇಕಾಗುತ್ತೆ. ಹೊಟ್ಟೆಯಲ್ಲಿ ತುಂಬ ಹುಳ ಇದ್ದರೆ, ಹೊಟ್ಟೆ ತುಂಬ ನೋವು ಬರ್ತಾ ಇದ್ದರೆ, ಕೆಲವೊಬ್ಬರಿಗೆ ಹೊಟ್ಟೆ ಹುಳದಿಂದನೇ ಅಜೀರ್ಣ ಎಲ್ಲ ಆಗುತ್ತೆ ಅಲ್ವಾ. ಸೊ ಆ ಥರ ಎಲ್ಲ ಇರುವಾಗ ಇಂತಹ ಒಂದು ಕಷಾಯ ಅಂತಾದರೂ ಹೇಳ್ಬೋದು, ನ್ಯಾಚುರಲ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಈ ಮನೆಮದ್ದನ್ನು ಮಾಡಿ ಕುಡಿಬಹುದು 2 ರಿಂದ 3 ದಿನ. ಹೊಟ್ಟೆಯಲ್ಲಿ ಜಂತುಹುಳ ಅನ್ನೋದು, ಹೊಟ್ಟೆ ಹುಳ ಅನ್ನೋದು ತುಂಬ ಜನರನ್ನ ಕಾಡುವಂತಹ ಸಮಸ್ಯೆ ಅಲ್ವಾ. ಇದರಿಂದಾಗಿ ಊಟ ಸರಿಯಾಗಿ ಸೇರೋದಿಲ್ಲ, ಅಜೀರ್ಣ ಆಗುತ್ತೆ, ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳೆಲ್ಲ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಟ್ಟೆ ಹುಳ ಅಥವಾ ಜಂತುಹುಳನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಜಂತುಹುಳ ನಾಶಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡುವಂತಹ ಒಂದು ಮನೆಮದ್ದು. ಆ ಮನೆಮದ್ದು ಯಾವುದು, ಅದನ್ನ ಹೇಗೆ ಮಾಡೋದಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡಿಬಹುದು. ಜಂತುಹುಳಕ್ಕೆ ಈ ಮನೆಮದ್ದು ಮಾಡೋದಕ್ಕೆ ನಮಗೆ ಪಪ್ಪಾಯ ಬೇಕಾಗುತ್ತೆ, ಪಪ್ಪಾಯ ಬೀಜ ಬೇಕಾಗುತ್ತೆ. ಆ್ಯಕ್ಚುಲಿ ಫಸ್ಟ್ ನಾನೀಗ ಇದರ ಬೀಜನ ತೆಕ್ಕೊಳ್ಬೇಕು. ಚೆನ್ನಾಗಿ ಹಣ್ಣಾಗಿರುವಂತಹ ಪಪ್ಪಾಯ ಬೇಕಾಗುತ್ತೆ. ಇದರ ಬೀಜಗಳನ್ನು ತೆಕ್ಕೊಳ್ಬೇಕು. ಈ ಪಪ್ಪಾಯ ಮರದಲ್ಲಿರುವ ಪ್ರತಿಯೊಂದು ಪಾರ್ಟ್ ಕೂಡ ನಮಗೆ ಔಷಧಕ್ಕೆ ಯೂಸ್ ಆಗುವಂಥದ್ದು, ಔಷಧೀಯ ಗುಣಗಳಿರುವಂಥದ್ದು. ಪಪ್ಪಾಯದು ಎಲೆ ಕೂಡ ಯೂಸ್ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲಿ, ಪಪ್ಪಾಯ ಹಣ್ಣು ಯೂಸ್ ಆಗುತ್ತೆ, ಬೀಜ ಯೂಸ್ ಆಗುತ್ತೆ, ಪ್ರತಿಯೊಂದು ಕೂಡ ನಾವು ಯೂಸ್ ಮಾಡ್ಬೋದು. ಈವನ್ ಈ ಸಿಪ್ಪೆ ಕೂಡ ಯೂಸ್ ಮಾಡಬಹುದು. ಈಗ ಫುಲ್ ಬೀಜನ ತೆಗೆದಿಟ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನಮಗೆ ಆ್ಯಕ್ಚುಲಿ ಈ ಬೀಜ ಒಣಗಿರೋ ಬೀಜ ಬೇಕಾಗುತ್ತೆ ಜಂತುಹುಳ ನಾಶಕ್ಕೆ. ಸೊ ಈ ಬೀಜನ ತೊಳೆದು ಒಣಗಿಸಿ ಇಟ್ಕೊಳ್ಬೇಕು. ಬಿಸಿಲಲ್ಲಿ ಒಣಗಿಸ್ಬೋದು, ಒಂದು 2-3 ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಚೆನ್ನಾಗಿ ಒಣಗುತ್ತೆ. ಇಲ್ಲ ಇವಾಗ ಮಳೆಗಾಲದಲ್ಲಿ ಒಣಗಿಸೋದು ಕಷ್ಟ ಆಗುತ್ತೆ ಅನಿಸಿದರೆ ನೀವು ಅಡುಗೆ ಮಾಡುವಾಗ ಎಲ್ಲ ಸ್ಟವ್ ಪಕ್ಕದಲ್ಲೋ ಒಲೆ ಪಕ್ಕದಲ್ಲೋ ಇಟ್ಕೊಳ್ಬೋದು. ಆ ಬಿಸಿಗೆ ಬೀಜ ಒಣಗುತ್ತೆ. ಸೊ ಬೀಜನ ಒಣಗಿಸಿ ಇಟ್ಕೊಳ್ಬೇಕು. ನಾನು ಆಲ್ರೆಡಿ ಒಣಗಿಸಿ ಇಟ್ಕೊಂಡಿರೋ ಬೀಜನೇ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಬೀಜ ಇದೆ ಇದರಲ್ಲಿ. ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಣಗಿಸಿದಾಗ ನಮಗೆ ಪುಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಇದನ್ನು ನಾವು ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು. ಏನು ಇಮಿಡಿಯೇಟಾಗಿ ಯೂಸ್ ಮಾಡಬೇಕಂತ ಇಲ್ಲ. ಪೌಡರ್ನಾದರೂ ಸ್ಟೋರ್ ಮಾಡ್ಕೊಳ್ಬೋದು, ಇಲ್ಲ ಆದರೆ ಇಡೀ ಬೀಜನೇ ಹೀಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬೇಕಾದಾಗ ಕುಟ್ಟಿ ಪುಡಿ ಮಾಡ್ಕೊಳ್ಬೋದು. ಚೆನ್ನಾಗಿ ಒಣಗಿದ್ರೆ ಈ ಥರ ಚೆನ್ನಾಗಿ ಪೌಡರ್ ಮಾಡೋಕ್ಕಾಗತ್ತೆ. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಇದೀಗ ಚೆನ್ನಾಗಿ ಪುಡಿ ಆಗಿದೆ ನೋಡಿ, ಈ ಥರ ನೈಸ್ ಪುಡಿಯಾಗಿ ಇರಬೇಕಾಗತ್ತೆ. ಈಗ 1 ಲೋಟ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ. ನೀರನ್ನು ಕುದಿಸ್ಕೊಳ್ಬೇಕು. ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಬಿಸಿ ನೀರನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ನೀರಿಗೆ ಈಗ 1/2 ಸ್ಪೂನ್ ಆಗುವಷ್ಟು ನಾನು ಪಪ್ಪಾಯ ಬೀಜದ್ದು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪೌಡ್ರನ್ನು ಹಾಕ್ತಾಯಿದ್ದೀನಿ. 1/2 ಟೀ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಆ ಬೀಜದ ಪೌಡ್ರ್ ಏನಿದೆ ಅಲ್ಲ ಅದರಲ್ಲಿರೋ ಸತ್ವ ಎಲ್ಲ ಬಿಡುತ್ತೆ ಆವಾಗ. ಸೊ ಒಂದು 10 ನಿಮಿಷ ಆದಮೇಲೆ ಅದು ಸ್ವಲ್ಪ ಬೆಚ್ಚಗೆ ಆಗಿರುತ್ತೆ ಕೂಡ, ಆವಾಗ ಅದನ್ನು ಕುಡಿಬಹುದು. ಒಂದು 2 ರಿಂದ 3 ದಿನ ಕಂಟಿನ್ಯೂಸ್ ಕುಡಿಬೇಕಾಗುತ್ತೆ. ಹೊಟ್ಟೆಯಲ್ಲಿ ತುಂಬ ಹುಳ ಇದ್ದರೆ, ಹೊಟ್ಟೆ ತುಂಬ ನೋವು ಬರ್ತಾ ಇದ್ದರೆ, ಕೆಲವೊಬ್ಬರಿಗೆ ಹೊಟ್ಟೆ ಹುಳದಿಂದನೇ ಅಜೀರ್ಣ ಎಲ್ಲ ಆಗುತ್ತೆ ಅಲ್ವಾ. ಲೂಸ್ ಮೋಷನ್ ಥರ ಆಗುತ್ತೆ, ಅಜೀರ್ಣ, ಹೊಟ್ಟೆ ನೋವು ಎಲ್ಲ ಕೂಡ ಇರುತ್ತೆ, ಊಟ ಎಲ್ಲ ಸೇರಲ್ಲ. ಸೊ ಆ ಥರ ಎಲ್ಲ ಇರುವಾಗ ಇಂತಹ ಒಂದು ಪಪ್ಪಾಯ ಹಣ್ಣಿನ ಬೀಜದಿಂದ ಮಾಡಿದ ಒಂದು ಕಷಾಯ ಅಂತಾದರೂ ಹೇಳ್ಬೋದು, ನ್ಯಾಚುರಲ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಈ ಮನೆಮದ್ದನ್ನು ಮಾಡಿ ಕುಡಿಬಹುದು 2 ರಿಂದ 3 ದಿನ. ಇದರಿಂದಾಗಿ ಹೊಟ್ಟೆಯಲ್ಲಿರುವ ಹುಳ ಅಲ್ಲೇ ನಾಶ ಆಗುತ್ತೆ ಅಥವಾ ಮೋಷನ್ ಹೋಗುವಾಗ ಕ್ಲಿಯರ್ ಆಗಿ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.